ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಳ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತೊಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಏನಪ್ಪ ಅಂದರೆ ಮೇಥಿ ಪಾಲಕ್ ಕಿಚಡಿ ಅಂತ. ಅದು ಹೇಗೆ ಮಾಡೋದಂತ ನೋಡೋಣ. ತುಂಬ ಚೆನ್ನಾಗಿರುತ್ತೆ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಮೇಥಿ ಪಾಲಕ್ ಕಿಚಡಿಗೆ ಏನೇನು ಬೇಕಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಮೇಥಿ ಪಾಲಕ್ ಕಿಚಡಿ ಮಾಡೋಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ. ಇವಾಗ ನೋಡಿ, ಒಂದು ಬೌಲ್ ಆಗೋಷ್ಟು ಪಾಲಕ್ ಸೊಪ್ಪು, ಹಾಗೆ ಒಂದು ಬೌಲು ಮೆಂತ್ಯ ಸೊಪ್ಪು, ಹಾಗೆ ಬಟಾಣಿ, ಕ್ಯಾರೆಟು. ಇದೆಲ್ಲ ಆಪ್ಷನಲ್ಲು, ಬೇಕಂದರೆ ಅದು ಒಳ್ಳೆಯದಲ್ವ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣ್ಸಿಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಗೆ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಖಾರದ ಪುಡಿ, ಹಾಗೆ ಗರಂ ಮಸಾಲ, ಒಂದು 3 ಲವಂಗ, ಒಂದೆರಡು ಚಕ್ಕೆ, ಹಾಗೆ ಒಂದು ಏಲಕ್ಕಿ ತೊಗೊಂಡಿದ್ದೀನಿ. ಮತ್ತು ಇವಾಗ ನೋಡಿ, ಈ ಬೌಲಲ್ಲಿ ಅರ್ಧ ಬೌಲ್ ಆಗೋಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಹಾಗೆ ಇದೇ ಅಳತೆಯಿಂದ ಇವಾಗ 1.5 ಕಪ್ ಆಗೋಷ್ಟು ಅಕ್ಕಿ ತೊಗೊಳ್ತಾ ಇದ್ದೀನಿ. ಜಾಸ್ತಿ ಏನು ಮಾಡಲ್ಲ, 1.5 ಕಪ್ ಅಷ್ಟೇ ತೊಗೊಂಡು, ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಜಾಸ್ತಿ ಆಗಿಬಿಡುತ್ತೆ, ತರಕಾರಿ ಎಲ್ಲ ಹಾಕಿರ್ತೀವಲ್ಲ, ಜಾಸ್ತಿ ಆದರೂ ಅಷ್ಟೊಂದು ಟೇಸ್ಟ್ ಬರಲ್ಲ. ಇವಾಗ ಬೆಳಗ್ಗೆ ಟಿಫನ್ ಮಾತ್ರ ಅಷ್ಟೇ 1.5 ಕಪ್ಪು, ಒಂದು ಅರ್ಧಕ್ಕಿಂತ ಜಾಸ್ತಿ 1/4 ಕಪ್ ಆಗುವಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಅದೆಲ್ಲ ಒಗ್ಗರಣೆ ಹಾಕೋಷ್ಟಿಗೆ ಇವಾಗ ಅಕ್ಕಿ ಬೇಳೆ ನೆನೆಯುತ್ತೆ. ಇವಾಗ ಒಂದು ಕುಕ್ಕರ್ ಇಟ್ಬಿಟ್ಟು ಬಿಸಿ ಮಾಡೋಕ್ಕೆ, ಅದಕ್ಕೆ ನೋಡಿ ಇವಾಗ ಬಿಸಿ ಆದಮೇಲೆ ತುಪ್ಪ ಹಾಕಬೇಕು 1 ಸ್ಪೂನು. ಹಾಗೆ ಅದ್ರ ಜೊತೆಗೆ ಎಣ್ಣೆನೂ ಹಾಕಬೇಕು. ಎಣ್ಣೆ 2ರಿಂದ 3 ಸ್ಪೂನು, ನಿಮಗೆ ಎಷ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ. ಎಣ್ಣೆನೂ ಹಾಕ್ಕೊಳ್ಳಿ. ತುಪ್ಪ ಬೇಡ ಅಂದವ್ರು ಬರೀ ಎಣ್ಣೆಯಲ್ಲೇ ಮಾಡ್ಬೋದು. ಅಂದರೆ ಒಳ್ಳೆ ಸ್ಮೆಲ್ಲಿಗೆ, ಟೇಸ್ಟಿಗೆ ನಾನು ತುಪ್ಪ ಹಾಕ್ತಾಯಿದ್ದೀನಿ. ಇವಾಗ ಇದು ಬಿಸಿ ಆಗಿದೆ. ಇವಾಗ ಅಷ್ಟರಲ್ಲಿ ಇವಾಗ ನೋಡಿ, ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ರುಬ್ಕೊಂಬರ್ತೀನಿ. ಇದು ನೆನಪೇ ಇರಲಿಲ್ಲ ನನಗೆ, ಇವಾಗ ಮತ್ತೆ ನೆನಪಾಯಿತು. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಎಣ್ಣೆ ಬಿಸಿಯಾಗಿದೆ. ಅಷ್ಟು ಬಿಸಿ ಆದಮೇಲೆ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ ಹಾಕಿ, ಹಾಗೆ ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ನೋಡಿ ಎಲ್ಲ ಫ್ರೈ ಆಗಿದೆ. ಇವಾಗ ತರಕಾರಿ ಎಲ್ಲ ಹಾಕ್ತಾಯಿದ್ದೀನಿ, ಬಟಾಣಿ ಮತ್ತು ಕ್ಯಾರೆಟು. ಇದು ಆಪ್ಷನಲ್ಲು, ಬೇಕಂದವ್ರು ಹಾಕೋಬೋದು, ಬೇಡಂದವರು ಹಾಕದೇ ಇರ್ಬೋದು. ನೋಡಿ, ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಬಟಾಣಿ ಮತ್ತು ಕ್ಯಾರೆಟ್ನ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು, ಅಂದರೆ ಇದರಲ್ಲಿ ಉಪ್ಪು ಹಿಡ್ಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನೋ ಟೈಮಲ್ಲಿ. ಒಂದು 2ರಿಂದ 3 ನಿಮಿಷ ಬೇಯಿಸಿಬಿಟ್ಟು ಎಣ್ಣೆಯಲ್ಲೇ ನೋಡಿ, ಟೊಮೆಟೊನ ಹಾಕಿದ್ದೀನಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಅದ್ರ ಜೊತೆ. ಇವಾಗ ರುಬ್ಬಿರೋ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಹೆಲ್ತಿನೂ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಈ ಥರ ಒಂದು ಸಲ ಟ್ರೈ ಮಾಡಿ, ಹೇಗಿತ್ತಂತ ಕಮೆಂಟ್ ಮಾಡಿ. ನೋಡಿ, ಮೆಂತ್ಯ ಮತ್ತು ಪಾಲಕ್ ಸೊಪ್ಪು ರುಬ್ಕೊಂಡಿರೋ ಪೇಸ್ಟ್ನ ಹಾಕಿದ್ದೀನಿ. ಹಾಗೆ ಇದು ಗರಂ ಮಸಾಲ ಮತ್ತು ಸ್ವಲ್ಪ ಖಾರದ ಪುಡಿ ತೊಗೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಇದು ಸ್ವಲ್ಪ ಚೆನ್ನಾಗಿ ಹುರಿಬೇಕು, ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪುದು ಹಸಿ ವಾಸನೆ ಹೋಗೋ ಗಂಟ. ನೋಡಿ, ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ ಫ್ರೆಂಡ್ಸ್. ನೋಡಿ, ಎಣ್ಣೆ ಎಲ್ಲ ಬಿಡ್ತಾ ಇದೆಯಲ್ವ, ಫ್ರೈ ಆಗಿದೆ. ಇವಾಗ ನೋಡಿ, ಈ ಕಪ್ಪಲ್ಲಿ 1.5 ಕಪ್ ಅಕ್ಕಿ ಅಂದರೆ 3 ಕಪ್ ನೀರಾಗುತ್ತಲ್ಲ, ಬೇಳೆ 3/4 ಕಪ್, 2 ಕಪ್ಪು 5, ನಾನು ಟೋಟಲಾಗಿ 6ರಿಂದ 7 ಕಪ್ ಹಾಕ್ತಾಯಿದ್ದೀನಿ. ಕಿಚಡಿ ಸ್ವಲ್ಪ ನೀರಿದ್ರೇ ಚೆನ್ನಾಗಿರುತ್ತೆ, ಜಾಸ್ತಿ ಗಟ್ಟಿ ಇರಬಾರ್ದಲ್ವ, ಅದಕ್ಕೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. 6 ಕಪ್ ಆಗುತ್ತೆ ಟೋಟಲು, 5 ಕಪ್ ಅಂದ್ಕೊಳ್ಳಿ. 6, 6.5, 7 ಕಪ್ ಹಾಕಿದ್ರು ಏನು ತೊಂದರೆ ಇಲ್ಲ ಫ್ರೆಂಡ್ಸ್. ಚೆನ್ನಾಗಿ ಅಂದರೆ ತರಕಾರಿನೂ ಇರುತ್ತಲ್ಲ, ತರಕಾರಿ ಬೇಯಕ್ಕೂ ನೀರು ಬೇಕಾಗುತ್ತೆ. ಇವಾಗ ನೀರೆಲ್ಲ ಹಾಕಿ ಉಪ್ಪು ಹಾಕಿ, ಇವಾಗ ಅಕ್ಕಿ ಮತ್ತು ಬೇಳೆ ನೆನೆಸಿರೋದು ಹಾಕಿಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 3ರಿಂದ 4 ವಿಸಿಲ್ ಕೂಗಿಸಿದ್ರೆ ಮೆಂತ್ಯ ಪಾಲಕ್ಕು ಕಿಚಡಿ ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ. ಅದ್ರ ಜೊತೆಗೆ ಮೊಸರು ಬಜ್ಜಿ, ಹಾಗೆ ಖಾರ. ನೋಡಿ ಫ್ರೆಂಡ್ಸ್, ಇವಾಗ ವಿಜಿಲಾಗಿ ತಣ್ಣಗೂ ಆಗಿದೆ. ಇವಾಗ ಕುಕ್ಕರ್ ಮುಚ್ಚಳ ತೆಗೆದು ಬನ್ನಿ, ಮೇಥಿ ಪಾಲಕ್ ಕಿಚಡಿ ಹೇಗಾಗಿದೆ ಅಂತ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಇದೇ ಥರ ಮೆತ್ತಗೆ ಇದ್ದರೆ ಚೆನ್ನಾಗಿರುತ್ತೆ. ಇವಾಗ ನೋಡಿ,
ಬೌಲಲ್ಲಿ ಹಾಕ್ಕೊಂಡು ಇದು ಗ್ರೀನ್ ಆಗಿದೆ ಕ್ಯಾಮ್ರಾದಲ್ಲಿ ಹಂಗೆ ಕಾಣಿಸ್ತಾ ಇದೆ. ತುಂಬ ಅಂದರೆ ತುಂಬ ಹೆಲ್ತಿನೂ, ಮಕ್ಕಳಿಗೂ ಬೆಳಗ್ಗಿನ ಟಿಫನ್ಗೆ ನಾಷ್ಟ ಆಗೋ ಚೆನ್ನಾಗಿರುತ್ತೆ. ಇದ್ರ ಜೊತೆ ಮೊಸರು ಹಾಕ್ಕೊಂಡು ತಿನ್ನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ.